ಜೈ ಶ್ರೀಕೃಷ್ಣ, ಜೈ ದುರ್ಗಾ ಮಾತಾ, ಅಂಬಿಕೆ ಜಗದಂಬಿಗೆ ಪ್ರಣಾಮಗಳನ್ನು ಸಲ್ಲಿಸುತ್ತಾ ಆತ್ಮೀಯರೇ, ಇಂದು ದೇವಿ ಕವಚಂ 26ರಿಂದ 28ರವರೆಗಿನ ಶ್ಲೋಕಗಳನ್ನು ನಾವು ಅರ್ಥಸಹಿತವಾಗಿ ನೋಡೋಣ. ಈ ಶ್ಲೋಕಗಳು ದೇವಿ ಮಹಾತ್ಮ್ಯ ಏನು ದೇವಿ ಕವಚಂನಲ್ಲಿ ದೇಹದ ಮಧ್ಯಭಾಗ ಹಾಗೂ ಕೈಗಳ ರಕ್ಷಣೆಯನ್ನು ಅತ್ಯಂತ ಗಂಭೀರವಾಗಿ ವರ್ಣಿಸ್ತಾ ಇದೆ. ಇವು ಕೇವಲ ದೇಹದ ರಕ್ಷಣೆ ಅಲ್ಲ, ಕರ್ಮ, ಭಾವನೆ, ಮನಸ್ಸು ಮತ್ತು ಜೀವಶಕ್ತಿಗಳ ದೈವಿಕ ಶುದ್ಧೀಕರಣ. ಇವನ್ನು ನಾವು ಭಕ್ತಿ ಮತ್ತು ಆಧ್ಯಾತ್ಮಿಕದ ದೃಷ್ಟಿಕೋನದಿಂದ ಆಳವಾಗಿ ನೋಡಿದಾಗ ನಮಗೆ 26ನೇ ಶ್ಲೋಕ, ಸ್ಕಂದಯೋ ಖಡ್ಗಿನಿ ರಕ್ಷೇದ್ ಬಾಹೂಮಿ ವಜ್ರಧಾರಿಣಿ ಅಸ್ತಯೋರ್ದಂಡಿನಿ ರಕ್ಷೇದಂಬಿಕಾ ಚಾಂಗುಲಿಸ್ತತಾ. ಸ್ಕಂದಯೋ ಭುಜಗಳು, ಖಡ್ಗಿನಿ ಖಡ್ಗ ಹಿಡಿದ ದೇವಿ ಅಂದರೆ ಕತ್ತಿ ಅಜ್ಞಾನವನ್ನು ಕತ್ತರಿಸುವಂತಹ ಶಕ್ತಿ ಇರುವಂಥದ್ದು. ಬಾಹು ಕೈಗಳು, ವಜ್ರಧಾರಿಣಿ ವಜ್ರ ಹಿಡಿದ ದೇವಿ ಅಂದರೆ ಇವಳು ಅಚಲವಾದ ಶಕ್ತಿ ಇರುವವಳು. ಅಸ್ತಯೋಹೋ ಕೈಗಳು, ದಂಡಿನಿ ನಿಯಂತ್ರಣದ ಶಕ್ತಿ, ಅಂಬಿಕಾ ಮೃದು ತಾಯಿ ರೂಪ, ಅಂಗುಲೀಶು ಬೆರಳುಗಳು. ಇದರ ಸರಳವಾಗಿ ನಾವು ಅರ್ಥ ಮಾಡ್ಕೊಳ್ಳೋದಾದರೆ, ನನ್ನ ಭುಜಗಳನ್ನು ಖಡ್ಗಿನಿ ದೇವಿ ರಕ್ಷಿಸಲಿ. ನಾವು ಇಲ್ಲಿ ಜಗನ್ಮಾತೆಯನ್ನು ಎಲ್ಲ ದಿಕ್ಕುಗಳಿಂದಲೂ ರಕ್ಷಿಸು, ನಮ್ಮ ದೇಹದ ಎಲ್ಲ ಭಾಗಗಳನ್ನು ರಕ್ಷಿಸು ಅಂತ ಪ್ರಾರ್ಥನೆ ಮಾಡುವ ಸಂದರ್ಭದಲ್ಲಿ ನಮ್ಮ ಭುಜಗಳನ್ನು ಖಡ್ಗಿನಿ ದೇವಿ ರಕ್ಷಿಸಲಿ, ನಮ್ಮ ಕೈಗಳನ್ನು ವಜ್ರಧಾರಿಣಿ ದೇವಿ ರಕ್ಷಿಸಲಿ, ನಮ್ಮ ಹಸ್ತಗಳನ್ನು ದಂಡಿನಿ ರಕ್ಷಿಸಲಿ, ನಮ್ಮ ಬೆರಳುಗಳನ್ನು ಅಂಬಿಕಾ ದೇವಿ ರಕ್ಷಿಸಲಿ. ಅಂದರೆ ನಮಗೆ ಎಲ್ಲ ಅಂಗಗಳು ತುಂಬ ಮುಖ್ಯವಾದವು. ಯಾವುದೇ ಅಂಗವಿಲ್ಲವೆಂದರೂ ನಾವು ಜೀವನ ಮಾಡೋದಕ್ಕೆ ಒಂದು ಮೈನಸ್ ಇದ್ದ ಹಾಗೆಯೇ. ಹಾಗಾಗಿ ಎಲ್ಲವನ್ನ ಜಗನ್ಮಾತೆ ರಕ್ಷಿಸಲಿ ಅಂತ ನಾವು ಪ್ರಾರ್ಥನೆಯನ್ನು ಮಾಡ್ತಾಯಿದ್ದೀವಿ. ಈ ಒಂದು ಅಂಗಗಳನ್ನು ನಾವು ಹೇಳುವುದರ ಅರ್ಥ ಈ ರೀತಿ ಇದೆ. ನಾವು ಏನು ಭುಜಗಳು ಅಂತ ಹೇಳ್ತಾ ಇದ್ದೇವೆ, ಅದು ಜವಾಬ್ದಾರಿಯನ್ನು ಹೊರುವಂತಹ ಶಕ್ತಿಯನ್ನು ಸೂಚಿಸುತ್ತೆ. ಕೈಗಳು ಅಂದರೆ ಕರ್ಮವನ್ನು ಸೂಚಿಸುತ್ತೆ. ನಮ್ಮ ಕರ್ಮಗಳು ಅಜ್ಞಾನದಿಂದ ಮುಕ್ತವಾಗಿರಲಿ. ಖಡ್ಗಿನಿ ನಮ್ಮ ಕಾರ್ಯದಲ್ಲಿ ದೃಢತೆ ಇರಲಿ. ವಜ್ರಧಾರಿಣಿ ನಿಯಂತ್ರಣ ಮತ್ತು ಶಿಸ್ತು ಇರಲಿ. ದಂಡಿನಿ ಮೃದತೆ ಮತ್ತು ಕರುಣೆ ತುಂಬಿರಲಿ. ಅಂಬಿಕಾ ಇದು ಕರ್ಮಯೋಗದ ಶುದ್ಧೀಕರಣ. ಅದೇ ರೀತಿ 27ನೇ ಶ್ಲೋಕಕ್ಕೆ ನಾವು ಹೋದರೆ, ನಖಾಂಚೂಲೇಶ್ವರಿ ರಕ್ಷೇತ್ ಕುಕ್ಷೌ ರಕ್ಷೇತ್ ಕುಲೇಶ್ವರಿ ಸ್ತನೌ ರಕ್ಷೇನ್ ಮಹಾದೇವಿ ಮನಃಶೋಕ ವಿನಾಶಿನಿ. ನಖಾನ್ ನಖಗಳು, ಶೂಲೇಶ್ವರಿ ತ್ರಿಶೂಲ ಹಿಡಿದ ದೇವಿ, ಕುಕ್ಷೌ ಹೊಟ್ಟೆಯ ಪಕ್ಕದ ಭಾಗ, ಕುಲೇಶ್ವರಿ ಕುಲದ ರಕ್ಷಕಿ ದೇವಿ, ಸ್ತನೌ ಹೃದಯ ಭಾಗ ಸ್ತನಗಳು, ಮಹಾದೇವಿ ಅಂದರೆ ಪರಾಶಕ್ತಿ, ಮನಃಶೋಕ ವಿನಾಶಿನಿ ಮನಸ್ಸಿನ ದುಃಖವನ್ನು ನಿವಾರಣೆ ಮಾಡುವಂತಹ ಜಗನ್ಮಾತೆ. ನಾವು ಸರಳವಾಗಿ ನೋಡೋದಾದರೆ, ನಮ್ಮ ನಖಗಳನ್ನು ಶೂಲೇಶ್ವರಿ ರಕ್ಷಿಸಲಿ, ಹೊಟ್ಟೆಯ ಭಾಗವನ್ನು ಕುಲೇಶ್ವರಿ ರಕ್ಷಿಸಲಿ, ಹೃದಯ ಸ್ತನ ಭಾಗವನ್ನು ಮಹಾದೇವಿ ರಕ್ಷಿಸಲಿ, ಮನಸ್ಸಿನ ದುಃಖವನ್ನು ದೂರ ಮಾಡಲಿ. ನಖಗಳು ಸಣ್ಣ ಕ್ರಿಯೆಗಳು. ಕುಕ್ಷಿ ಸಂಗ್ರಹ ಮತ್ತು ಕುಟುಂಬ ಸಂಸ್ಕಾರವಿರುವಂಥದ್ದು. ಹೃದಯ ಅಂದರೆ ಪ್ರೀತಿ ಭಾವನೆ, ಅಂದರೆ ಸಣ್ಣ ತಪ್ಪುಗಳು ದುಷ್ಟವಾಗದಂತೆ ನಿಯಂತ್ರಣವನ್ನು ಶೂಲೇಶ್ವರಿ, ಕುಟುಂಬ ಸಂಸ್ಕಾರಗಳ ರಕ್ಷಣೆಯನ್ನು ಕುಲೇಶ್ವರಿ, ಹೃದಯದಲ್ಲಿ ಶಾಂತಿ ದುಃಖ ನಿವಾರಣೆಯನ್ನು ಮಹಾದೇವಿ. ಅದೇ ರೀತಿ ನಾವು ಈಗ 9ನೇ ಶ್ಲೋಕಕ್ಕೆ 28ನೇ ಶ್ಲೋಕಕ್ಕೆ ಹೋಗೋಣ.
ಹೃದಯೇ ಲಲಿತಾ ದೇವಿ ಉದರೇ ಶೂಲಧಾರಿಣಿ ನಾಭೌ ಚ ಕಾಮಿನಿ ರಕ್ಷೇದ್ ಗುಹ್ಯಂ ಗುಹ್ಯೇಶ್ವರಿ ತಥಾ. ಹೃದಯದಲ್ಲಿ ಲಲಿತಾದೇವಿ ಸುಂದರ ಮೃದು ಪರಾಶಕ್ತಿ, ಉದರೇ ಹೊಟ್ಟೆ, ಶೂಲಧಾರಿಣಿ ಶಕ್ತಿ ಹಿಡಿದ ದೇವಿ, ನಾಭೌ ನಾಭಿ, ಕಾಮಿನಿ ಸೃಷ್ಟಿಶಕ್ತಿ, ಗುಹ್ಯಂ ರಹಸ್ಯ ಭಾಗ, ಗುಹ್ಯೇಶ್ವರಿ ಆಂತರಿಕ ಶಕ್ತಿ ದೇವಿ. ಹೃದಯವನ್ನು ಲಲಿತಾದೇವಿ ರಕ್ಷಿಸಲಿ, ಹೊಟ್ಟೆಯನ್ನು ಶೂಲಧಾರಿಣಿ ರಕ್ಷಿಸಲಿ, ನಾಭಿಯನ್ನು ಕಾಮಿನಿ ರಕ್ಷಿಸಲಿ, ರಹಸ್ಯಾಂಗಗಳನ್ನು ಗುಹ್ಯೇಶ್ವರಿ ರಕ್ಷಿಸಲಿ. ಇದರ ಒಂದು ಭಾವಾರ್ಥದ ಬಗ್ಗೆ ನಾವು ತಿಳ್ಕೊಳ್ಳೋದಾದರೆ, ಹೃದಯ ಅಂದರೆ ಪ್ರೀತಿ ಭಕ್ತಿ, ನಾಭಿ ಅಂದರೆ ಜೀವಶಕ್ತಿ, ಅದು ಪ್ರಾಣಕೇಂದ್ರ, ಗುಹ್ಯಸ್ಥಾನ ಸೃಷ್ಟಿಶಕ್ತಿ. ಅಂದರೆ ಹೃದಯದಲ್ಲಿ ಪ್ರೀತಿ ಮತ್ತು ಭಕ್ತಿ ಬೆಳೆಯಲಿ ಲಲಿತಾದೇವಿ, ದೇಹದಲ್ಲಿ ಶಕ್ತಿ ಸಮತೋಲನವಾಗಿರಲಿ ಶೂಲಧಾರಿಣಿ, ನಾಭಿಯಲ್ಲಿ ಜೀವಶಕ್ತಿ ಸ್ಥಿರವಾಗಿರಲಿ ಕಾಮಿನಿ ದೇವಿ, ಸೃಷ್ಟಿಶಕ್ತಿ ಪವಿತ್ರವಾಗಿರಲಿ ಗುಹ್ಯೇಶ್ವರಿ. ನಾವು ಸಂಪೂರ್ಣ ಸಾರಾಂಶವನ್ನು ನೋಡೋದಾದರೆ ಈ ಶ್ಲೋಕಗಳು ಏನನ್ನು ತಿಳಿಸ್ತಾ ಇದೆ ಅಂತ ಹೇಳಿದ್ರೆ, ಕೈಗಳು ಶುದ್ಧ ಕರ್ಮವನ್ನು, ಹೃದಯ ಶುದ್ಧ ಭಾವನೆಯನ್ನು, ನಾಭಿ ಜೀವಶಕ್ತಿಯನ್ನು, ಗುಹ್ಯಸ್ಥಾನ ಸೃಷ್ಟಿಶಕ್ತಿ. ಅಂದರೆ ಮನುಷ್ಯನ ಸಂಪೂರ್ಣ ಜೀವನವೇ ದೈವಿಕವಾಗಬೇಕು. ಆಳವಾಗಿ ನಾವು ಇದನ್ನು ಅರ್ಥ ಮಾಡ್ಕೊಳ್ತಾ ಹೋದಾಗ, ಈ ಶ್ಲೋಕಗಳನ್ನು ಪಠಿಸುವಾಗ ಆತ್ಮೀಯರೇ, ನಮ್ಮ ಹೃದಯದಿಂದ ಅಮ್ಮ ನನ್ನ ಕೈಗಳು ಪಾಪ ಕರ್ಮ ಮಾಡಬಾರದು, ನನ್ನ ಹೃದಯದಲ್ಲಿ ಶುದ್ಧ ಪ್ರೀತಿ ಇರಲಿ, ನನ್ನ ಮನಸ್ಸಿನ ದುಃಖವನ್ನು ದೂರ ಮಾಡುತ್ತಾಯೆ, ನನ್ನ ಜೀವಶಕ್ತಿ ಮತ್ತು ಸಂಸ್ಕಾರಗಳನ್ನು ರಕ್ಷಿಸುತ್ತಾಯೆ ಎಂದು ಆ ಜಗನ್ಮಾತೆಯಲ್ಲಿ ಸಂಪೂರ್ಣ ಶರಣಾಗತಿ ಭಾವದಿಂದ ಪ್ರಾರ್ಥಿಸಬೇಕು. ಆಧ್ಯಾತ್ಮಿಕ ಸಾರದ ಪ್ರಕಾರ ಕರ್ಮಶುದ್ಧಿ, ಮನಃಶುದ್ಧಿ, ಪ್ರಾಣಶಕ್ತಿ ಸಮತೋಲನ, ಮೋಕ್ಷ ಮಾರ್ಗ. ಯಾವಾಗ ಕರ್ಮಸಿದ್ಧಿ ಮತ್ತು ಮನಃಶುದ್ಧಿ ಹಾಗೂ ಪ್ರಾಣಶಕ್ತಿಯ ಸಮತೋಲನ ಒಂದಾಗುತ್ತೋ ಆಗ ಮೋಕ್ಷಕ್ಕೆ ನಮಗೆ ದಾರಿಯನ್ನು ತೋರಿಸುತ್ತೆ, ಸನ್ಮಾರ್ಗವನ್ನು ತೋರಿಸುತ್ತೆ. ಹಾಗಾದರೆ ಆತ್ಮೀಯರೇ, ನಾವೆಲ್ಲರೂ ತಿಳ್ಕೊಬೇಕು, ಈ ಶ್ಲೋಕಗಳು ಕೇವಲ ಕವಚವಲ್ಲ, ಇದು ಸಂಪೂರ್ಣ ಜೀವನವನ್ನು ದೈವಿಕವಾಗಿಸುವ ಸಾಧನೆ. ಧ್ಯಾನ, ಜಪ, ಸಾಧನೆ ಆ ಜಗನ್ಮಾತೆಯ ಕರುಣೆಯಿಂದ ಮಾತ್ರ ಸಾಧ್ಯ. ನಮ್ಮ ಒಂದು ನುಡಿಯಲ್ಲಿ, ನಮ್ಮ ಒಂದು ಮನದಲ್ಲಿ ಜಗನ್ಮಾತೆಯ ಒಂದು ನಾಮ ಬರಬೇಕು ಅಂತ ಹೇಳಿದ್ರೆ, ಒಂದೇ ಒಂದು ನಿಮಿಷ ನಾವು ಜಗನ್ಮಾತೆಯನ್ನು ಸ್ಮರಣೆ ಮಾಡಬೇಕು ಅಂದರೆ ನಮಗೆ ಅವಳ ಅಪಾರ ಅನುಗ್ರಹ, ಅವಳ ಆಶೀರ್ವಾದ, ಅವಳ ಕರುಣೆಯಲ್ಲಿ ನಾವಿರಬೇಕು. ಯಾವಾಗ ಅವಳ ಕರುಣೆ, ಆಶೀರ್ವಾದ, ಅನುಗ್ರಹದ ಒಂದು ವಲಯದಲ್ಲಿ ನಾವಿರ್ತೇವೋ ದೇವಿ ನಮ್ಮನ್ನು ರಕ್ಷಣಾ ಕವಚವಾಗಿ ಕಾಪಾಡ್ತಾಳೆ. ಜೈ ದುರ್ಗಾ ಮಾತಾ.